ಬನವಾಸಿ ಅಭಿವೃದ್ಧಿ ಹರಿಕಾರ ಟಿ.ಜಿ. ನಾಡಿಗೇರ್ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದರು. ಅವರು ಆ ವಿಷಯದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಲಿಲ್ಲ. ಅವರೊಬ್ಬ ಬನವಾಸಿ ಅನರ್ಘ್ಯ ರತ್ನ, ನೇರ ನುಡಿಯ ದಿಟ್ಟ ಮಾತುಗಾರ. ಯಾರೇ ಬಂದರೂ ಕೂಡ ಎದುರಿಗೆ ನಿಂತು ಮಾತನಾಡುವ ಗಟ್ಟಿತನ ನಾಡಿಗೇರ್ ಅವರಲ್ಲಿತ್ತು ಎಂದು ಸೋಮವಾರ ನಡೆದ ನಾಡಿಗೇರ್ ಶ್ರದ್ಧಾಂಜಲಿ ಸಭೆಯಲ್ಲಿ ಸೇರಿದ ಅಭಿಮಾನಿಗಳು ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜಶೇಖರ್ ಒಡೆಯರ್, ನಾಡಿಗೇರ್ ಎಲ್ಲ ರಂಗದಲ್ಲಿಯೂ ಸಾಧನೆ ತೋರಿದ್ದಾರೆ ಎಂದರು. ಹಾಲೇಶ್ ಕೆರೋಡಿ, ರಘುನಂದನ್ ಭಟ್, ಉದಯ್ ಕುಮಾರ್ ಕಾನಳ್ಳಿ, ಎಂಬಿ ಮಾಳವದೆ, ಭಾನುರಾಜ್ ಮಂಗಳೂರು, ವಿಶ್ವನಾಥ್ ಹಾದಿಮನಿ, ಉಷಾ ಹೆಗಡೆ, ಸೀಮಾ ಕೆರೋಡಿ, ಜಗದಂಬಾ ಪಟಗಾರ್, ಪ್ರಭಾಕರ್ ಮಂಗಳೂರು, ಅರವಿಂದ್ ಶೆಟ್ಟಿ, ಎಂಜಿ ದಾವಣಗೆರೆ, ಶಿವಯೋಗಿ ಉಳ್ಳಾಗಡ್ಡಿ, ಗೀತಾ ಯಜಮಾನ್, ಪ್ರಶಾಂತ್ ಖರೆ, ಮಾರುತಿ ಉಪ್ಪಾರ್, ನಯನಾ ತೋರ್ಗಲ್ ಮುಂತಾದವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹಿರಿಯರಾದ ರಾಮಕೃಷ್ಣ ಮಂಗಳೂರು, ಜೀವದ ಗೆಳೆಯ ನಾಡಿಗೇರವರಿಗೆ ಹಾಡಿನ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ವೇದಿಕೆಯಲ್ಲಿ ಚಿದಂಬರ ಪಂಚಾಂಗಕರ್ತರಾದ ವೇದಮೂರ್ತಿ ಭುಜಂಗ ಶರ್ಮಾ ಸೂಡಿ, ದ್ವಿವೇದಿ ಗೋಪಾಲ್ ಶರ್ಮಾ ಬ್ಯಾಡಗಿ, ವೇದಮೂರ್ತಿ ರಂಗನಾಥ್ ನಾಡಿಗೇರ್ ದಾವಣಗೆರೆ ಹಾಗೂ ದತ್ತರಾಜ್ ನಾಡಿಗೇರ್, ವಿಜಯಕುಮಾರ್ ನಾಡಿಗೇರ್, ದಿನೇಶ್ ನಾಡಿಗೇರ್ ಉಪಸ್ಥಿತರಿದ್ದರು. ವೇದಘೋಷದೊಂದಿಗೆ ಆರಂಭಗೊಂಡ ಕಾರ್ಯಕ್ರಮದಲ್ಲಿ ಮೃತರ ಗೌರವಾರ್ಥ ಮೌನಾಚರಣೆ ಮಾಡಲಾಯಿತು. ಅರವಿಂದ್ ಬಳಗಾರ್ ನಿರೂಪಣೆ ಮಾಡಿದರು ಹಾಗೂ ಸಹನಾ ನಾಡಿಗೇರ್ ವಂದಿಸಿದರು. ಬನವಾಸಿ ರಥಬೀದಿಯ ಮೃತರ ಸ್ವಗೃಹದಲ್ಲಿಯೇ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ ಸೇರಿತ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.